ನೆನೆಗುದಿಗೆ ಬಿದ್ದಿರುವ ತಾಲೂಕಿನ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಶಾಸಕ ಎ ಮಂಜು ಅಧಿಕಾರಿಗಳಿಗೆ ಸೂಚಿಸಿದರು. ಸೋಮವಾರಪೇಟೆ ತಾಲೂಕು ಕಟ್ಟೆಪುರ ಗ್ರಾಮದ ಬಳಿ ಹೇಮಾವತಿ ನದಿ ಬಳಿ ನಡೆಯುತ್ತಿರುವ ಏತ ನೀರಾವರಿ ಯೋಜನೆ ಪ್ರದೇಶಕ್ಕೆ ಶನಿವಾರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ನಡೆಸಿದ ಅವರು ರೂ. 190 ಕೋಟಿ ಮೊತ್ತದ ಈ ಯೋಜನೆ ಪ್ರಾರಂಭಗೊಂಡು 5 ವರ್ಷ ಕಳೆದಿದೆ. 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ 200 ಕೆರೆಕಟ್ಟೆಗಳಿಗೆ ನೀರು ಹರಿಸಬೇಕಿತ್ತು. ತಾಂತ್ರಿಕ ಕಾರಣ ಹಾಗೂ ಯೋಜನೆಗೆ ಭೂಮಿ ಸ್ವಾಧೀನಪಡಿಸಿಕೊಂಡ ಫಲಾನುಭವಿ ರೈತರಿಗೆ ಪರಿಹಾರ ನೀಡುವಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಭೂಸ್ವಾಧೀನ ಪಡೆದ ರೈತರಿಗೆ ಪರಿಹಾರ ನೀಡಲು ಅಗತ್ಯವಾದ ಹಣವನ್ನು ಮೀಸಲಿರಿಸಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಫಲಾನುಭವಿ ರೈತರ ದಾಖಲೆಗಳನ್ನು ಸಿದ್ಧಪಡಿಸಿಕೊಡುವ ಕಾರ್ಯವನ್ನು ತುರ್ತಾಗಿ ಮಾಡಬೇಕು. 50% ಪೈಪ್ಲೈನ್ ಹಾಗೂ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ನಡೆದಿದೆ. ಯೋಜನೆಗಾಗಿ ಖರೀದಿಸಿರುವ ಪೈಪ್ಗಳ ಗುಣಮಟ್ಟ ಹಾಳಾಗುತ್ತಿದೆ. ಕೂಡಲೇ ರೈತರಿಗೆ ಪರಿಹಾರ ನೀಡುವ ಕೆಲಸ ಮಾಡಿ ಕಾಮಗಾರಿ ಮುಂದುವರೆಸಿ ಶೀಘ್ರವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಲಿಫ್ಟ್ ಇರಿಗೇಷನ್ಗೆ ನಾನು ಮತ್ತು ಅಧಿಕಾರಿಗಳು ಬಂದಾಗ ಹಲವಾರು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ತೊಂದರೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ ಈ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ಗಮನಕ್ಕೆ ಬಂದ ಮೇಲೆ ಸ್ವತಃ ನಾನು ಮತ್ತು ಅಧಿಕಾರಿಗಳು ಬಂದು ಇವತ್ತು ಕಟ್ಟೆಪುರ ಇರ್ತಕ್ಕಂಥ ಜಮೀನು ಸುಮಾರು ಒಬ್ಬರದು 55 ಸೆಂಟು, ಒಬ್ಬರು 35 ಸೆಂಟು, ಇನ್ನೊಬ್ಬರು 40-45 ಸೆಂಟ್, ಇದು 3 ಜನಕ್ಕೆ ಹಣದ ಪಾವತಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ದಾಗಿದೆ ಸರ್ಕಾರದ್ದು. ಬಹುಶಃ ಅದನ್ನ 1:4 ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದರ 4 ಪಟ್ಟು ಕೊಡ್ತಕ್ಕಂಥದಕ್ಕೆ ಅವರು ಕೂಡ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ನಿಜವಾದ ಕೂಡ ಒಂದು ಸಂತೋಷದ ಸಂಗತಿ ಅಂತಕ್ಕಂಥದ್ದು ನಾವು ಹೇಳಬೇಕಾಗ್ತದೆ. ಬಹುಶಃ ನಮಗೆ ಇವತ್ತು ಈ 18 ತಿಂಗಳಲ್ಲಿ ಮುಗಿಯಬೇಕಾದ್ದು 5 ವರ್ಷ ಆದರೂ ಮುಗಿದಿಲ್ಲ. ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಇನ್ನು 15 ದಿವಸದೊಳಗಡೆ 3 ಲಿಫ್ಟ್ ಹಾಕಿ ಅದು ಸುತ್ತಮುತ್ತ ಮಣ್ಣನ್ನ ತುಂಬೋದು ಮಾಡಿ. ಹೇಮಾವತಿ ಯೋಜನೆ ಎಂಜಿನಿಯರ್ ರಘುಪತಿ ಮಾತನಾಡಿ, ಪೈಪ್ಗಳ ಗುಣಮಟ್ಟವನ್ನು ಪರಿಶೀಲಿಸಿ ಉತ್ತಮವಾದುದನ್ನೇ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಉಳಿಕೆ ಕಾಮಗಾರಿ ಪೂರ್ಣಗೊಳ್ಳಲು 1 ವರ್ಷ ಅವಧಿ ಅಗತ್ಯವಿದೆ. ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭಿಸುವುದಾಗಿ ಹೇಳಿದರು. ನಮಗೆ 117 ಕೆರೆ ತುಂಬಲಿಕ್ಕೆ ಈ ಸ್ಕೀಮ್ ಇದ್ದು 18 ತಿಂಗಳಿತ್ತು. ಕಾರಣಾಂತರಗಳಿಂದ ಡಿಲೇ ಆಗಿದೆ. ಇದು ಲ್ಯಾಂಡ್ ಅಕ್ವಿಷನ್ ಅದು ಸಮಸ್ಯೆಯಿಂದ ಇನ್ನು 1 ವರ್ಷದಲ್ಲಿ ಈಗಾಗಲೇ ಒಂದು 50% ಕೆಲಸ ಆಗಿದೆ. ಇನ್ನು 1 ವರ್ಷದಲ್ಲಿ ನಾವು ಕೆಲಸ ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಗಿಸ್ಬಿಟ್ಟು ನೆಕ್ಸ್ಟ್ ಸೀಸನ್ ಅಲ್ಲಿ ನೀರು ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಲ್ಯಾಂಡ್ ಅಕ್ವಿಷನ್ಗೆ ಯಾವ ರೀತಿ ತೊಂದರೆ ಇತ್ತು ಅದನ್ನು ಶಾಸಕರು ಯಾವ ರೀತಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು? ಲ್ಯಾಂಡ್ ಅಕ್ವಿಷನ್ ಏನಾಗಿತ್ತು, ಅವರು ಕೋಡ್ ಮಾಡ್ಕೊಂಡಿರಲಿಲ್ಲ. ಲ್ಯಾಂಡ್ ಅಕ್ವಿಷನ್ ಪೇಮೆಂಟ್ ಕೊಡಬೇಕಿತ್ತು. ಇವೆಲ್ಲ ಸಮಸ್ಯೆಗಳಿತ್ತು. ಈಗ ಶಾಸಕರೇ ಖುದ್ದಾಗಿ ಎಲ್ಲ ರೈತರುಗಳನ್ನೆಲ್ಲ ಕರೆದು ಮಾತಾಡಿದ್ದಾರೆ. ಅದ್ರ ಪ್ರಕಾರದಲ್ಲಿ ಅವ್ರು ಲ್ಯಾಂಡ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಪರಿಹಾರ ಕೊಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೆಲ್ಲ ಪರಿಹಾರ ಸಿಗುತ್ತೆ. ಅದೇನಿದೆ ಪರಿಶೀಲನೆ ಮಾಡ್ತೀವಿ. ಗುಣಮಟ್ಟಕ್ಕೆ ಸಂಬಂಧಪಟ್ಟಂತ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿದೆ, ಅವ್ರು ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಪೇಮೆಂಟ್ ಸಿಗುತ್ತೆ. ಗುಣಮಟ್ಟದ ಎಲ್ಲ ಪರಿಶೀಲನೆ ಮಾಡಿ ಗುಣಮಟ್ಟದ ಕೆಲಸ ಆದ್ಮೇಲೆ ಅಮೌಂಟ್ ಎಲ್ಲ ಗುತ್ತಿಗೆದಾರರಿಗೆ ಮತ್ತೆಲ್ಲ ಅದನ್ನ ಕೋಟಿಂಗ್ ಮಾಡಿ ಅದನ್ನ ಏನು ಒರಿಜಿನಲ್ ಸ್ಟೇಜ್ ತಂದು ಅದನ್ನೆಲ್ಲ. ಈ ವೇಳೆ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ, ಮುಖಂಡರಾದ ಸುರೇಶ್, ಪರಮೇಶ್, ಸುತ್ತಲಿನ ರೈತರು ಹಾಜರಿದ್ದರು.